ಬೆಂಗಳೂರು ಟ್ರಾಫಿಕ್ ಪೊಲೀಸರು ಅಮಾನವೀಯ ಕೃತ್ಯ ನಡೆಸಿದ್ದಾರೆ. ಬೂಟ್ನಿಂದ ಒದ್ದು ಮೂರ್ಛೆ ಹೋಗುವಂತೆ ಥಳಿತ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬಂದಿದೆ. ಯಾರ ಮೇಲೆ ಅಂತ ಹೇಳಿದ್ರೆ ವಿಜಯನಗರ ಟ್ರಾಫಿಕ್ ಪೊಲೀಸರ ಮೇಲೆ ಗಂಭೀರ ಆರೋಪ ಇದು. ಬೂಟ್ ಕಾಲಿಂದ ಒದ್ರು ನನಗೆ ಹೊಡೆದರು ಅಂತ. ಪೊಲೀಸರ ಕ್ರೌರ್ಯಕ್ಕೆ ಬೈಕ್ ಸವಾರ ಈಶ್ವರ್ ಆಸ್ಪತ್ರೆ ಸೇರಿಕೊಂಡಿದ್ದಾನೆ. ವಿಷಯ ಏನು ಅಂದರೆ ಇವನೇನೋ ಕುಡಿದು ಗಾಡಿ ಓಡಿಸ್ತಾ ಇದ್ದ ಅಂಥೇಳಿ ಈ ಡ್ರಂಕ್ ಆ್ಯಂಡ್ ಡ್ರೈವ್ ತಪಾಸಣೆ ಮಾಡಬೇಕಾದ್ರೆ ಹಿಡಿತಾರೆ ಇವನ ಗಾಡಿಯನ್ನು. ಜೊತೆಗೆ 3,000 ರೂಪಾಯಿ ಕೊಟ್ಬಿಡು ನಮಗೆ ಅಂತ ಕೇಳಿದ್ದಾರಂತೆ ಇವನನ್ನು. 3,000 ಕೊಟ್ಟರೆ ಬಿಟ್ಬಿಡ್ತೀವಿ ಅಂಥೇಳಿ. ಆಯ್ತು ಸರ್, ನನ್ನ ಬಳಿ ಕ್ಯಾಶ್ ಇಲ್ಲ, ಗೂಗಲ್ ಪೇ ಮಾಡ್ತೀನಿ ನಾನು ಅಂದಾಗ, ಇಲ್ಲ ಗೂಗಲ್ ಪೇ ಎಲ್ಲ ಬೇಕಾಗಿಲ್ಲ ನಮಗೆ, ಕೊಡೋ ಹಾಗಿದ್ರೆ ಕ್ಯಾಶೇ ಕೊಡು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಈಗ ಕ್ಯಾಶ್ ಇಲ್ಲ ಸರ್, ನನ್ನ ಹತ್ರ ಗೂಗಲ್ ಪೇನೇ ಮಾಡ್ತೀನಿ ಅಂದರೂ ಕೇಳಿಲ್ಲ. ಕೋರ್ಟ್ಗೆ ಹೋಗಿ ಹುಡುಗ ಏನು ಮಾಡ್ತಾನೆ, ದಂಡ ಕಟ್ಟಿ ಬಂದಂತೆ. ಕೋರ್ಟ್ಗೆ ಹೋಗಿ ಫೈನ್ ಕಟ್ಬಿಟ್ಟು ಬಂದಿದ್ದಾನೆ. ಬೈಕ್ ಕೊಡಿ ನಂದು ಅಂತ ಕೇಳಿದ್ದಾನೆ. ಆಗ ಇವರಿಗೆ ಹಣ ಸಿಕ್ಕಲಿಲ್ಲ ಎನ್ನುವ ಆಕ್ರೋಶಕ್ಕೆ, ಸಿಟ್ಟಿಗೆ ಇವನಿಗೆ ಮನಸೋ ಇಚ್ಛೆ ಹೊಡೆದಿದ್ದಾರೆ ಅಂತ ಆರೋಪ ಇದೆ. ಇಲ್ಲಿ SI ಶಾಂತಾರಾಮ್, ಸಿಬ್ಬಂದಿ ಸಿದ್ದಿಕ್ ವಿರುದ್ಧವಾಗಿ ಇದೀಗ ಈ ಆರೋಪ ಮಾಡಲಾಗಿದೆ. ಆಸ್ಪತ್ರೆಯಿಂದನೇ ವಿಡಿಯೋ ಮಾಡಿ ಘಟನೆಯ ಬಗ್ಗೆ ಈಶ್ವರ್ ಮಾಹಿತಿ ಕೊಟ್ಟಿರೋದಿಲ್ಲ. ಆಗಿದ್ಯಾವತ್ತು ಅಂದರೆ ಮಾರ್ಚ್ 14ರ ರಾತ್ರಿ GT ಮಾಲ್ ಬಳಿಯಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಪರಿಶೀಲನೆ ಮಾಡ್ತಾಯಿದ್ರು. ಇದೇ ವೇಳೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದು ಈಶ್ವರ್. 10,000 ದಂಡ ಆಗುತ್ತೆ, ಹೋಗಲಿ ಪಾಪ ನಿನಗೆ 3,000ಕ್ಕೆ ನಮ್ಗೆ ಕೊಟ್ಬಿಡು, ಬಿಟ್ಬಿಡ್ತೀವಿ ನಿನ್ನನ್ನು ಅಂತ ಹೇಳ್ತಾರೆ. 3,000 ಫೋನ್ಪೇ ಮಾಡೋಕ್ಕೆ ಹೋದಾಗ ಕ್ಯಾಶ್ ಕೇಳ್ತಾರೆ. ಇವ್ರು ನನಗೆ ಫೋನ್ಪೇ ಎಲ್ಲ ಬೇಡ, ಫೋನ್ಪೇ ಮಾಡಿಸ್ಕೊಂಡ್ರೆ ಸಿಕ್ಕಾಕೊಳ್ತಾರೆ ಅವರು ಅಂತ ಕ್ಯಾಶ್ ಕೇಳಿದಂಥ ಆರೋಪ ಮಾಡಲಾಗಿದೆ. ಇದೇ ವೇಳೆ ಕೋರ್ಟ್ನಲ್ಲಿ 10,000 ಕಟ್ತೀನಿ ನಾನು, ನಿಮಗೀಗ 3,000 ಬೇಡ ಅಂದರೆ ಕೋರ್ಟ್ಗೆ ಹೋಗಿ 10,000 ನಾನು ಕಟ್ತೀನಿ ಅಂಥೇಳಿ ಕೋರ್ಟ್ಗೂ ಕಟ್ಟಿ ಬರ್ತಾನೆ. ಹಣ ಕೊಡಲ್ಲ ಅಂದಾಗ ಬೈಕನ್ನೇ ಸೀಸ್ ಮಾಡಿಬಿಡ್ತಾರೆ ಟ್ರಾಫಿಕ್ ಪೊಲೀಸರು. ಮಾರ್ಚ್ 15ನೇ ತಾರೀಕು ಕೋರ್ಟ್ನಲ್ಲಿ ಬಾಕಿ ದಂಡ ಸೇರಿ 13,000 ಪಾವತಿ ಮಾಡ್ತಾರೆ ಇವರು. ಮಾರ್ಚ್ 16ನೇ ತಾರೀಕು ಬೈಕ್ ತೆಗೆದುಕೊಳ್ಳೋದಕ್ಕೆ ಸ್ಟೇಷನ್ಗೆ ಹೋಗಿದ್ದರು ಈಶ್ವರ್. ಇದೇ ವೇಳೆ SI ಶಾಂತಾರಾಮ್, ಸಿಬ್ಬಂದಿ ಸಿದ್ದಿಕ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇಲ್ಲಿ ಹಲ್ಲೆ ಮಾಡ್ತಾ ಇದ್ದಂತೆ ಪೊಲೀಸ್ ಠಾಣೆಯಲ್ಲಿ ಮೂರ್ಛೆ ಹೋಗಿದ್ದು ಈಶ್ವರನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ನೇಹಿತರು ಆನಂತರ ದಾಖಲಿಸ್ತಾರೆ. ವಿಕ್ಟೋರಿಯಾ ಕರ್ಕೊಂಡು ಹೋಗಿ ಅಂತ ಹೇಳಿ ಡಿವೇಟ್ ಮಾಡಿದ್ರು. ಸೊ ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಅವರು ಚೆಸ್ಟಿಗೆ, ರಿಪ್ಸ್ಗೆ, ಮತ್ತು ತಲೆಗೆ, ಆಮೇಲೆ ಕಣ್ಣಿಗೆ, ಆಮೇಲೆ ಕುತ್ತಿಗೆ ಹತ್ರ ಇಲ್ಲೆಲ್ಲ ಗಾಯಗಳಾಗಿದೆ ಅಂತ ಹೇಳಿ ರಿಪೋರ್ಟಲ್ಲಿದೆ. ಅವ್ರ MLC ರಿಪೋರ್ಟಲ್ಲಿ ತಾವು ನೋಡ್ಬೋದು ಅದನ್ನು. ಸೊ ಇಷ್ಟೆಲ್ಲ ಆಗಿದೆ. ಅದಾದಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಹೈಯರ್ ಅಥಾರಿಟೀಸ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ, ಇಲ್ಲಾಗಲ್ಲ ದಯವಿಟ್ಟು ವಿಕ್ಟೋರಿಯಾ ಕರ್ಕೊಂಡು ಹೋಗಿ ಅಂತ ಹೇಳಿ ಡಿವೇಟ್ ಮಾಡಿದ್ರು. ಸೊ ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಅವರು ಚೆಸ್ಟಿಗೆ, ರಿಪ್ಸ್ಗೆ, ಮತ್ತು ತಲೆಗೆ, ಆಮೇಲೆ ಕಣ್ಣಿಗೆ, ಆಮೇಲೆ ಕುತ್ತಿಗೆ ಹತ್ರ ಇಲ್ಲೆಲ್ಲ ಗಾಯಗಳಾಗಿದೆ ಅಂತ ಹೇಳಿ ರಿಪೋರ್ಟಲ್ಲಿದೆ. ಆಮೇಲೆ ಇರು ನಿನಗೆ ವಯಸ್ಸಲ್ಲಾದವ್ರು ಕರೆಸಿ ನಿನಗೆ ಓಡಿಸ್ತೀನಿ ಅಂದ್ಬಿಟ್ಟು ವಿಜಯನಗರ ಸ್ಟೇಷನಿಂದ ಹೊಯ್ಸಳ ಅವರು ಬಂದಿದ್ದರು. ಆಮೇಲೆ ಗೋವಿಂದರಾಜನಗರ ಅವರು ಹೊಯ್ಸಳ ಅವರು ಬಂದಿದ್ದರು. ಅವರು ರೆಕಾರ್ಡ್ ಮಾಡ್ತಾರೆ. ನಾನು ಹೇಳಿದೆ, ಸರ್ ನಂದೇನು ತಪ್ಪಿಲ್ಲ, ಸರ್ದೇ ತಪ್ಪು, ಅವ್ರ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೈತೆ, ಬೇಕಾದ್ರೆ ನೋಡಿ ಅಂತ ಹೇಳಿದೆ. ಆಯ್ತು ಹೋಗು ಅಂದ್ಬಿಟ್ಟು ಹೊಡೆದು ಆಮೇಲೆ ಇರು ನಿನಗೆ ವಯಸ್ಸಲ್ಲಾದವ್ರು ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಎಲ್ಲಿಗೆ ಬಂದು ನಿಂತಿದೆ ಈ ಕೇಸು? ಈಗ ಅವ್ರ ಮೇಲೆ ಕ್ರಮ ಏನಾದರೂ ಆಗಿದೆಯಾ, ಏನು ಕಥೆ ಅಂತ? ರಮಕಾಂತ್, ಇದೀಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣ ತಡವಾಗಿ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗ ಹಲ್ಲೆಗೆ ಒಳಗಾಗಿರುವಂತಹ ಈಶ್ವರ್ ಏನಿದ್ರೆ ಅವರು ದೂರನ್ನು ದಾಟಿಸಲಿಕ್ಕೆ ಮುಂದಾಗಿರುವಂತದ್ದು. ಅವರ ಸ್ನೇಹಿತರು ಕೂಡ ಹೋಗಿ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಏನು ಈಶ್ವರ್ಗೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿಗಳು ಆಗ್ಲೇ ಏನು ವಿಜಯನಗರದ ಸಂಚಾರಿ ಪೊಲೀಸ್ ಎಂದರೆ ಏನು ಸಿದ್ದಿಕ್ ಇರ್ಬೋದು ಮತ್ತೆ ಶಾಂತಾರಾಮ್ ಇರ್ಬೋದು, ಇಬ್ರು ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂತದ್ನ ಈಗ ಸಾಬೀತನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ಹಣವನ್ನ ಕೊಟ್ಟಿದ್ನ ತಗೊಂಡಿಲ್ವಾ, ಇಲ್ಲ ಬರೀ ಗಾಡಿಯನ್ನ ಹಿಡ್ಕೊಂಡ್ರು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ನ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಆದ್ರೆ ಈ ಕೋರ್ಟ್ಗೆ ಹೋಗಿ ಹಣವನ್ನ ಕೊಟ್ಟು ಬಂದ ನಂತರ ಗಾಡಿಯನ್ನ ಬಿಡ್ಲಿಕ್ಕೆ ಹಲ್ಲೆಯನ್ನ ಮಾಡಿದ್ರು, ನಮ್ಗೆ ಹಣ ಕೊಡದೆ ಈ ರೀತಿಯಾಗಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಅಂತಹ ಅಧಿಕಾರಿಗಳು, ಸಾಮಾನ್ಯವಾಗಿ ಸಿಬ್ಬಂದಿ ಕಡಿಮೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಈಗಾಗಲೇ ಕೋರ್ಟ್ಗೆ ಹಣ ಕಟ್ಟು ಬಂದಿದ್ದಾರಂತೆ, ಯಾವ ಕಾರಣಕ್ಕೂ ಕೂಡ ಲಂಚವನ್ನು ಕೊಡೋದಿಲ್ಲ ಅಂತ. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋದು ಮುಖ್ಯವಾಗುತ್ತೆ. ಹಣ ಕೊಡ್ಲಿಲ್ಲ ಅನ್ನೋ ಡಿಪ್ರೆಷನ್ಗೆ ಇಲ್ಲ ಫ್ರಸ್ಟ್ರೇಷನ್ಗೆ ಇವನಿಗೆ ಹಲ್ಲೆಯನ್ನ ಮಾಡದ. ನಮ್ಗೆ ಕೊಟ್ಟಿದ್ರೆ ಇಲ್ಲಿ 3,000 ಮುಗ್ದೋಗ್ತಿತ್ತು, ಕೋರ್ಟಿಗೆ 13,000 ಕೊಟ್ಟುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ. ಇಲ್ಲ ಈತ ಹಣವನ್ನ ಕೊಟ್ಟ ನಂತರ ಗಾಡಿಯನ್ನ ಬಿಡಿಸ್ಲಿಕ್ಕೆ ಈತ ಹೋಗ್ಲಿಲ್ಲ, ಆತನ ಸ್ನೇಹಿತ ಹೋಗಿದ್ದ ಅನ್ನೋ ಕಾರಣಕ್ಕಾಗಿ ಈತನ ಕರ್ಕೊಂಡು ಹಲ್ಲೆ ಮಾಡಿದ್ರೆ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರ್ಬೇಕಾಗಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.